ನಮಸ್ತೆ. ಹ್ಮ್ ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ, ಏನು ಮಾಡದಿರುವುದು ಅಂದ್ರೆ ಡೂಯಿಂಗ್ ನಥಿಂಗ್. ನೋಡಿ, ಈ ಒಂದು ಟಾಪಿಕ್ ಕೇಳಿದ ತಕ್ಷಣನೇ ಆ ಏನು ಮಾಡ್ದಲೇ ಇರೋದು ಅಂದ್ರೆ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಅಂದ್ರೆ ನಾವು ಬಾಹ್ಯವಾಗಿ ಏನು ಮಾಡ್ದಲೇ ಇರುವುದು ಅನ್ನೋದಕ್ಕಿಂತ ಆಂತರಿಕವಾಗಿ ನಾವು ಸೈಲೆನ್ಸ್ ಅಂದ್ರೆ ಆಂತರಿಕ ಮೌನವನ್ನ ನಾವು ಹೇಗೆ ಮಾಡ್ಕೊಳ್ಳೋದು, ಅದರಿಂದ ನಮಗೆ ಉಪಯೋಗಗಳೇನು, ಹಾಗೆ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ನಮಗೆ ಅದು ಹೇಗೆ ಒಂದು ಪರಮ ಮಾರ್ಗ ಅಂತ ಅನಿಸ್ಕೊಳ್ಳುತ್ತೆ ಅಂತ ನೋಡ್ತಾ ಹೋಗೋಣ. ಮಾಸ್ಟರ್ಸ್, ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನು ಮಾಡದಲೇ ಇರುವುದು ಅಂದ್ರೆ ಆ ಸುಮ್ನೆ ಸೋಮಾರಿತನವಾಗಿ ಕುತ್ಕೊಳ್ಳೋದು, ಅಥವಾ ಅಲ್ಲ, ಅಥವಾ ಒಂದು ಯಾವುದೇ ಕೆಲಸ ಮಾಡದಲೆ ಒಂದು ನಿಷ್ಕ್ರಿಯವಾಗಿ ಕೂತ್ಕೊಳ್ತಕ್ಕಂಥದ್ದು ಇದ್ಯಾವುದು ಅಲ್ಲ. ಇದೆಲ್ಲ ಹೋಗಂಥದ್ದು. ಆದರೆ ನಮ್ಮ ಮನಸ್ಸಿನೊಳಗೆ ಬರ್ತಕ್ಕಂಥ ಒಂದು ಅನಗತ್ಯ ಚಟುವಟಿಕೆಗಳು ಅಂತ ಏನ್ ಕರಿತೀವಲ್ಲ, ಅದನ್ನು ನಿಲ್ಲಿಸಿ ಕೇವಲ ಸಾಕ್ಷಿಯಾಗಿ ನಾವು ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಸಿಚುವೇಶನ್ಗೆ ನಾವು ಏನು ಮಾಡದಲೇ ಇರುವುದು ಅಂದ್ರೆ ಡೂಯಿಂಗ್ ನಥಿಂಗ್. ನೋಡಿ, ನಾವು ಮನಸ್ಸಿನೊಳಗೆ ಒಂದು ಏನು ಆಟ ನಡೀತಾ ಇದೆಯೋ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಮಾತ್ರ ನಾವು ಏನು ಮಾಡ್ದಲೆ ಅಬ್ಸರ್ವರ್ ಆಗಿರ್ತೀವಿ. ಇಲ್ಲ ಅಂತಂದ್ರೆ ನಾವು ಯಾವಾಗ್ಲೂ ಒಂದು ಚಟುವಟಿಕೆನಲ್ಲಿ ಇನ್ವಾಲ್ವ್ ಆಗೇ ಇರ್ತೀವಿ ಅಂತ ಹೇಳ್ತಾರೆ. ನೋಡಿ, ದೇಹ ಸಾರಿ ಮಾಸ್ಟರ್ಸ್, ಯಾವಾಗ್ಲೂ ಏನಾದ್ರು ಒಂದು ಕೆಲಸ ಮಾಡ್ತಲೇ ಇರುತ್ತೆ, ಮತ್ತೆ ಮಾತು ನಡೆಸ್ತಾ ಇರುತ್ತೆ, ಹಾಗೇನೆ ಜೀವನವನ್ನು ಕೂಡ ನಡೆಸ್ತಾ ಹೋಗ್ತಾ ಇರುತ್ತೆ. ಆದ್ರೆ ಒಳ ಒಳಗೆ ಏನ್ ಹೇಳ್ತಾ ಇರುತ್ತೆ ಈ ಮನಸ್ಸು, ಇದೆಲ್ಲನೂ ಕೂಡ ನಾನು ಮಾಡ್ತಿದ್ದೇನೆ. ಈ ಒಂದು ಕರ್ತೃತ್ವ ಭಾವ ಅಥವಾ ನಾನೇ ಮಾಡ್ತಾ ಇದ್ದೀವಿ ಅಂತ ಒಂದು ಭಾವನೆ ಏನಿದೆಯೋ, ಆ ಸ್ಥಿತಿಯಿಂದ ಹೊರಗೆ ಬಂದು ನಾವು ಈ ಒಂದು ಡೂಯಿಂಗ್ ನಥಿಂಗ್ ಸ್ಥಿತಿಗೆ ತಲುಪ್ತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ಏನೂ ಮಾಡ್ದಲೇನೆ ನಾವು ಇರ್ಲಿಕ್ಕೆ ಸಾಧ್ಯನಾ ಅಂತ ನೋಡ್ತಾ ಒಂದು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಾದ್ರೆ, ಜಸ್ಟ್ ನಾವು ಒಂದು 5 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ಅಲ್ಲಿ ಏನ್ ಹೇಳುತ್ತೆ, ನಮ್ಮ ಮನಸ್ಸಿನ ಒಂದು ಕೆಲಸ ಶುರುವಾಗುತ್ತೆ. ಮನಸ್ಸು ಏನ್ ಹೇಳ್ತಾ ಹೋಗುತ್ತೆ, ನಾಳೆ ಏನ್ ಕೆಲಸ ಇರ್ಬೋದು, ಅಥವಾ ನಿನ್ನೆ ಮೊನ್ನೆ ಏನಾಗಿದೆ ಆ ಘಟನೆ ಬಗ್ಗೆ, ಅಥವಾ ಭವಿಷ್ಯದ ಒಂದು ಚಿಂತೆಗಳು, ಅಥವಾ ಯಾರೋ ಏನೋ ಒಂದು ಮಾತು ಹೇಳಿದ್ರು ಆ ಮಾತಿನ ಒಂದು ಆಲೋಚನೆ, ಅಥವಾ ಏನಾರೋ ಒಂದು ಹೊಸ ಹೊಸ ಐಡಿಯಾಗಳು. ಈ ರೀತಿಯಾಗಿ ನಾವು ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಎಷ್ಟೋ ಕಿಲೋಮೀಟರ್ಸ್ ಮನಸ್ಸು ಓಡ್ತಾ ಇರುತ್ತೆ. ನೋಡಿ, ನಮ್ಮ ದೇಹ ಸ್ಟಾಪ್ ಆಗಿದೆ, ಆದ್ರೆ ಮನಸ್ಸು ಸಾವಿರಾರು ಕಿಲೋಮೀಟರ್ ಓಡ್ತಾ ಇರುತ್ತೆ. ಹೀಗಾಗಿ ನಮ್ಮ ಈ ಆಧ್ಯಾತ್ಮಿಕತೆಯಲ್ಲಿ ಡೂಯಿಂಗ್ ನಥಿಂಗ್ ಅಂತಂದ್ರೆ ಇದು ಮನಸ್ಸಿನ ಅಪ್ರಯತ್ನದ ಸ್ಥಿತಿ. ಅಂದ್ರೆ ನಮ್ಮ ಮನಸ್ಸು ಯಾವುದೇ ಪ್ರಯತ್ನವನ್ನು ಮಾಡ್ದಲೇನೆ ಅಬ್ಸರ್ವರ್ ಆದಾಗ ಮಾತ್ರ ಇದು ಡೂಯಿಂಗ್ ನಥಿಂಗ್ ಸ್ಥಿತಿ ಅಂತ ಹೇಳ್ತಾರೆ, ಏನೂ ಮಾಡದಿರುವ ಒಂದು ಸ್ಥಿತಿ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ತಲೇ ಇರ್ತೀವಲ್ವಾ, ನಾವು ಯಾವಾಗ್ಲೂ ಏನಾದ್ರೂ ಒಂದು ಆಕ್ಟಿವಿಟಿನಲ್ಲಿ ಇದ್ದೇ ಇರ್ತೀವಿ. ನೋಡಿ, ನಮ್ಮ ದೇಹದಿಂದ ಕೆಲಸ ಆಗ್ತಾ ಇರುತ್ತೆ, ಮನಸ್ಸಿನಿಂದ ಆಲೋಚನೆಗಳು ಬರ್ತಾ ಇರುತ್ತೆ, ಭಾವನೆಗಳ ಒಂದು ಪ್ರತಿಕ್ರಿಯೆ ನಡೀತಾ ಇರುತ್ತೆ, ಹಾಗೆ ನಮ್ಮ ಕಲ್ಪನೆಗಳಿಂದ ನಾವು ನಮ್ಮ ಭವಿಷ್ಯವನ್ನ ನಿರ್ಮಾಣವನ್ನ ಮಾಡ್ತಲೇ ಇರ್ತೀವಿ. ಹಾಗಾಗಿ ನಮ್ಮ ಮನಸ್ಸು ಅಂತಕ್ಕಂಥದ್ದು ಸದಾ ಓಡ್ತಾ ಇರುತ್ತೆ. ನಾನು ಇನ್ನೂ ಏನೋ ಒಂದು ಸಾಧಿಸ್ಬೇಕು, ಯಾವುದೋ ಒಂದು ಅಚೀವ್ಮೆಂಟ್ ಮಾಡಬೇಕು, ಇನ್ನೂ ಒಳ್ಳೆ ಪೊಸಿಷನ್ಸ್ ಹೋಗ್ಬೇಕು, ಇನ್ನೂ ಏನೋ ಒಂದು ಸಾಧನೆ ಮಾಡಬೇಕು, ಈ ರೀತಿಯಾಗಿ ನಮ್ಮ ಮನಸ್ಸು ಹೋಗ್ತಲೇ ಇರುತ್ತೆ. ಆದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ನಮಗೆ ಆಗಬೇಕಾದದ್ದು ಈಗಾಗ್ಲೇ ಆಗೋಗಿದೆ, ನಮಗೆ ಬೇಕಾಗಿದ್ದು ಆಲ್ರೆಡಿ ನಮ್ ಜೊತೆ ಇದೆ. ಅಂದ್ರೆ ಸಾಧಿಸಬೇಕಾದ ಗುರಿ ಅಲ್ಲ, ಅದು ಅರಿಯಬೇಕಾದ ಸತ್ಯ. ಆಗ್ಲೇ ಇರ್ತಕ್ಕಂಥ ನಮ್ಮ
ಅರಿಬೇಕು, ಆ ಒಂದು ಅವೇರ್ನೆಸ್ನ ಪಡ್ಕೊಳ್ಬೇಕು. ಹಾಗೆ ಪಡ್ಕೊಂಡಾಗ ಮಾತ್ರ ನಾವು ಈ ಒಂದು ಆಧ್ಯಾತ್ಮಿಕದಲ್ಲಿ ಹೈಯರ್ ಸ್ಟೇಟಲ್ಲಿ ತಲುಪ್ತೀವಿ. ಹೀಗೆ ನೋಡಿ, ಪ್ರಪಂಚದಲ್ಲಿ ಎಲ್ಲರೂ ಮನಸ್ಸು ಯಾವ ರೀತಿ 90% ಹೆಂಗಿರುತ್ತೆ ಅಂತಂದ್ರೆ, ಏನಾದ್ರೂ ಒಂದು ಪಡಿಬೇಕು ಅಂತಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು. ಸುಮ್ಮನೆ ಕೂತಿದ್ರೆ ಆಗಲ್ಲಪ್ಪ, ನಿನ್ ಕೆಲಸ ನೀನ್ ಮಾಡ್ತಾ ಹೋಗು, ನೀನ್ ಏನೋ ಒಂದು ಪ್ರಯತ್ನವನ್ನು ಪಡ್ತಾ ಇರೋ ಅಂತ. ಆದ್ರೆ ನಮ್ಮ ಆತ್ಮಜ್ಞಾನವನ್ನು ನಾವು ಪಡಿಬೇಕು ಅಂತಂದ್ರೆ ನಾವು ಏನನ್ನು ಮಾಡಬಾರ್ದು. ಏಕೆಂದ್ರೆ ಆಲ್ರೆಡಿ ಆತ್ಮಕ್ಕೆ ಎಲ್ಲ ಇದೆ. ನೋಡಿ, ಸೂರ್ಯನ ಸೃಷ್ಟಿ ಮಾಡ್ಬೇಕಾಗಿಲ್ಲ, ಸೂರ್ಯ ಆಲ್ರೆಡಿ ಇರ್ತಾನೆ, ಅವನ ಮುಂದೆ ಮೋಡಗಳು ಮಾತ್ರ ಇರುತ್ತೆ. ಆ ಮೋಡಗಳು ಸರಿದಾಗ ಸೂರ್ಯನ ಒಂದು ಪ್ರಕಾಶ ನಮಗೆ ಸಿಗ್ತಕ್ಕಂಥದ್ದು. ಹಾಗೆ ನಮ್ಮ ಆತ್ಮವನ್ನು ನಾವು ಪಡಿಬೇಕಾಗಿಲ್ಲ. ಆತ್ಮದಲ್ಲಿ, ಈ ಮನಸ್ಸಿನಲ್ಲಿ ಓಡ್ತಕ್ಕಂಥ ಈ ಒಂದು ಆಲೋಚನೆಗಳು ದೂರವಾದಾಗ, ಮನಸ್ಸಿನ ಮೋಡಗಳು ದೂರವಾದಾಗ ನಮ್ಮ ಆತ್ಮ ಸೂರ್ಯನಂತೆ ಪ್ರಕಾಶಿಸುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ? ಹಾಗೆ ಪತಂಜಲಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯೋಗಶ್ಚಿತ್ತವೃತ್ತಿರ್ನಿರೋಧಃ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಚಿತ್ತಗಳು ಚಿತ್ತಗಳ ಅಲೆಗಳು ನಿಂತಾಗ ನಮ್ಗೆ ಯೋಗ ಸಂಭವಿಸುತ್ತೆ, ಯೋಗ ಪ್ರಾಪ್ತಿಯಾಗುತ್ತೆ ಅಂತ. ನೋಡಿ, ನಾವು ಹೊಸದೇನು ಮಾಡಬೇಕಾಗಿಲ್ಲ. ಹೊಸ್ತೇನೋ ಒಂದು ಮಾಡೋದ್ರಿಂದ ಅಥವಾ ಏನೋ ಒಂದು ಮಾಡೋದನ್ನ ನಿಲ್ಸೋದ್ರಿಂದ ಬರುತ್ತೆ ಅಂತಕ್ಕಂಥದ್ದು ಏನೂ ಇಲ್ಲ. ನಮ್ಗೆ ಆಲ್ರೆಡಿ ಎಲ್ಲ ಇದೆ. ಅದನ್ನ ನಾವು ಅವೇರ್ನೆಸ್ ಅಲ್ಲಿ ತಿಳ್ಕೋಬೇಕಾಗುತ್ತೆ. ನೋಡಿ, ನಾವು ಸಾಮಾನ್ಯವಾಗಿ ಏನು ನಮಗೆ ಬರುತ್ತೆ ಮೈಂಡಲ್ಲಿ ಭಾವನೆಗಳೇನು ಬರುತ್ತೆ ಅಂದ್ರೆ, ನಾನು ಇನ್ನಷ್ಟು ಪ್ರಯತ್ನಿಸಿದ್ರೆ ನನಗೆ ಶಾಂತಿ ಸಿಗುತ್ತೆ. ಈ ಧ್ಯಾನದಲ್ಲಿ ನಾನು ಧ್ಯಾನವನ್ನು ಅತಿ ಹೆಚ್ಚಾಗಿ ಮಾಡ್ತಾ ಹೋದಾಗ ನನಗೆ ಶಾಂತಿ ಲಭಿಸುತ್ತೆ, ಆರೋಗ್ಯ ಲಭಿಸುತ್ತೆ. ಈ ರೀತಿಯಾಗಿ ಎಷ್ಟೊಂದು ಪ್ರಯತ್ನಗಳು ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ, ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ನೋಡಿ. ಆದ್ರೆ ಈ ಒಂದು ಪತಂಜಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಪ್ರಯತ್ನವನ್ನು ಬಿಡು. ಯಾಕೆಂದ್ರೆ ಪ್ರಯತ್ನವೇ ಒಂದು ಹೊಸ ಅಲೆ, ಹೊಸ ಅಲೆನ ಸೃಷ್ಟಿ ಮಾಡುತ್ತೆ. ನಾವೇನೋ ಒಂದು ಹೊಸ್ದಾಗೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಒಂದು ಹೊಸ್ದಾಗಿ ಅಲೆ ಶುರುವಾಗುತ್ತೆ. ಆದ್ರೆ ನೋಡಿ, ನಾವು ನಿದ್ರೆ ಮಾಡಬೇಕು ಅಂತಂದ್ರೆ ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ ಅಲ್ವಾ? ಜಸ್ಟ್ ಕಣ್ಮುಚ್ಚ ತಕ್ಷಣನೇ ನಮ್ಮ ಬಾಡಿಗೆ ಎಷ್ಟು ಟಯರ್ಡ್ನೆಸ್ ಇರುತ್ತೆ ಅವತ್ತಿನ ದಿನದಲ್ಲಿ, ಆ ಬೇಸಿಸ್ ಮೇಲೆ ಆದಷ್ಟು ಬೇಗ ನಿದ್ರೆ ಕೊಟ್ಟೋಗ್ತಾರೆ, ಇಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ನಿದ್ರೆ ಕೊಟ್ಟೋಗ್ತಾರೆ. ಇದು ನಾವು ಏನು ನಾನ್ ಮಾಡ್ತಿದ್ದೀನಿ ಅಂತ ಅಲ್ಲ. ಹಾಗೆ ಧ್ಯಾನನೂ ಅಷ್ಟೇ. ನಾವು ಧ್ಯಾನವನ್ನ ಮಾಡಕ್ಕಾಗಲ್ಲ. ಜಸ್ಟ್ ನಾವು ಅಲ್ಲಿ ಮನಸ್ಸಿನಲ್ಲಿ ಬರ್ತಾ ಇರ್ತಕ್ಕಂಥ ಅಡ್ಡಿ ಆತಂಕಗಳು ಏನಿರ್ತಾವೋ ಅವನ್ನ ಜಸ್ಟ್ ತೆಗ್ದಾಕ್ಬೇಕು, ಇಲ್ಲ ಅಬ್ಸರ್ವ್ ಮಾಡ್ಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ಧ್ಯಾನ ಸಾಧನೆ ಆಗುತ್ತೆ. ನಾನು ಧ್ಯಾನ ಮಾಡಬೇಕು ಅಂತ ಎಷ್ಟೊಂದು ಪ್ರೆಷರ್ ಇಟ್ಕೊಂಡು, ಅಥವಾ ನಾನು 3 ಅವರ್ಸ್ ಮಾಡಬೇಕು, 4 ಅವರ್ಸ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಫೋರ್ಸ್ಫುಲಿ ಕೂತಿರ್ತೀವಿ. ಯಾವಾಗಲೂ ಧ್ಯಾನದಲ್ಲಿ ಫೋರ್ಸ್ಫುಲಿ ಇರಬಾರ್ದು. ಧ್ಯಾನವನ್ನ ಮಾಡ್ತಾ ನಮಗೆ ಮನಃಶಾಂತಿ ಪಡಿಬೇಕು ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳು, ಭಾವನೆಗಳನ್ನ ನಾವು ಅಬ್ಸರ್ವರ್ ಆಗಿರ್ಬೇಕು. ನೋಡಿ, ಈ ಒಂದು ಡೂಯಿಂಗ್ ನಥಿಂಗ್ ಅಂದ್ರೆ ಏನೂ ಮಾಡದಿರುವ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಸಾಕ್ಷಿ ಭಾವ ಅನ್ನೋದು ಒಂದು ಹೃದಯ ಭಾಗ ಅಂತ ಹೇಳ್ತಾರೆ, ಒಂದು ಹಾರ್ಟ್ ಆಫ್ ಎಂಟೈರ್ ಈ ಒಂದು ಕಂಡೀಷನ್. ನಾವು ಕಣ್ಮುಚ್ಚಿ ಕೂತ್ಕೊಂಡಾಗ ಏನಪ್ಪಾ ಅಂದ್ರೆ ಆಲೋಚನೆಗಳು ಬರ್ತಾ ಇರುತ್ತೆ, ಅದು ಸಾಮಾನ್ಯವಾಗಿ ಅದರಲ್ಲಿ ಸೇರ್ಕೊಳ್ತೀವಿ. ಆದ್ರೆ ಆಧ್ಯಾತ್ಮಿಕ ಸಾಧಕನ ಏನ್ ಮಾಡ್ತಾನೆ ಅಂತಂದ್ರೆ, ಅದು ಜಸ್ಟ್ ನೋಡ್ತಾ ಹೋಗ್ತಾನೆ, ಸಾಕ್ಷಿ ಚೈತನ್ಯದಲ್ಲಿ ಇರ್ತಾನೆ. ಯೋಚನೆಗಳು ಬರ್ತಾವೆ, ಕೆಲವೊಂದು ಟೈಮ್ ಉಳಿತವೆ, ಮತ್ತೆ ಹೋಗ್ತಾ ಇರ್ತಕ್ಕಂಥದ್ದು. ಇದು ನಾವು ಮಧ್ಯೆ ಪ್ರವೇಶ ಮಾಡಬೇಡ. ಆದ್ರೆ ನಾವು ಸಾಕ್ಷಿ ಭಾವದಲ್ಲಿ ಇದ್ದರೆ ಮಾತ್ರ ನಾವು ಧ್ಯಾನ ಸಾಧನೆಯಲ್ಲಿ ಮಾಡ್ದ ಹಾಗೆ. ಇಲ್ಲ ಅಂತಂದ್ರೆ ನಾವು ಆಲೋಚನೆಗಳಿಂದ ಓಡಿದರೆ ಏನಾಗುತ್ತೆ, ನಮ್ಮ ಧ್ಯಾನ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಿಲ್ಲ. ನಾವು ಅಲ್ಲೇ ಆ ಒಂದು ಆಲೋಚನೆಗಳ ಹಿಂದೆ ಓಡಾಡ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಕೂಡ ನಾವು ಏನು ಮಾಡಬೇಕಾಗಿಲ್ಲ. ಧ್ಯಾನದಲ್ಲಿ ಈ ಸಾಕ್ಷಿ ಭಾವ ಅನ್ನತಕ್ಕಂಥದ್ದು, ಈ ಡೂಯಿಂಗ್ ನಥಿಂಗ್ ಅಂತಕ್ಕಂಥದ್ದು ಒಂದು ಹಾರ್ಟ್. ಸೊ ಹಾಗಾಗಿ ನಾವು ಅವೇರ್ನೆಸ್ ಅಲ್ಲಿ ಜಾಸ್ತಿ ಹೊತ್ತು ಇರ್ಲಿಕ್ಕೆ ಟ್ರೈ ಮಾಡಬೇಕು. ಒಬ್ಬರು ಮಹಾನ್ ಗುರು ಲಾವೋತ್ಸು, ಇವ್ರು ಕೇಳಿದ್ವಲ್ವಾ? ಇವರು ತನ್ನ ವು ವಿ ಅಂತ
ಒಂದು ತತ್ವವನ್ನ ಹೇಳಿದ್ದಾರೆ. ಏನು ವಿ ಅಂತ ಅಂದ್ರೆ ಎಫರ್ಟ್ಲೆಸ್ ಆಕ್ಷನ್ ಅಂತಾರೆ. ಅಂದ್ರೆ ಯಾವುದೇ ಒಂದು ಪ್ರಯತ್ನ ರಹಿತ ಕ್ರಿಯೆ, ನಾವೇನು ಮಾಡಬೇಕಾಗಿಲ್ಲ. ನೋಡಿ, ಕರ್ತವ್ಯವಿಲ್ಲದೆ ನಡೀತಕ್ಕಂಥ ಕ್ರಿಯೆಗಳು ಅಂತ ಹೇಳ್ತಾರೆ. ಏನು ಕರ್ತವ್ಯವಿಲ್ಲದೆ ನಡೀತಕ್ಕಂಥ ಕ್ರಿಯೆಗಳು ಅಂದ್ರೆ, ನೋಡಿ, ನದಿ ಆಟೋಮೆಟಿಕ್ ಆಗಿ ಹರಿತಾ ಇರುತ್ತೆ. ಅದಕ್ಕೆ ಯಾವುದೇ ಆದಂತ ಅದ್ರದ ಕರ್ತವ್ಯ ಏನಲ್ಲ, ಅದಕ್ಕೆ ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಒಂದು ಹೂವು ಅರಳ್ತಾ ಇದೆ ಅಂತಂದ್ರೆ ಅದು ಕೂಡ ಆಟೋಮೆಟಿಕ್ ಆಗಿ ಆಗ್ತಾ ಇದೆ, ಯಾವುದೇ ಎಫರ್ಟ್ ಇಲ್ಲ. ಹಾಗೆ ಸೂರ್ಯನು ಕೂಡ ತನ್ನ ಕೆಲಸ ಏನು, ಉದಯಿಸ್ತಕ್ಕಂಥದ್ದು ತಾನೇ ಆಗುತ್ತೆ, ತಾನಾಗೆ ಆಗುತ್ತೆ. ಯಾವ ಕ್ರಿಯೆಗೂ ಕೂಡ ಒಂದು ತನ್ನ ಎಫರ್ಟ್ ಬೇಕಾಗಿಲ್ಲ. ಸೊ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ, ಅಲ್ಲೂ ಕೂಡ ಏನು ಮಾಡಬೇಕಾಗಿಲ್ಲ. ಒಂದು ಪ್ರಯತ್ನ ರಹಿತ ಕ್ರಿಯೆ, ಎಫರ್ಟ್ಲೆಸ್ ಆಕ್ಷನ್, ಈ ರೀತಿಯಾದ ಒಂದು ಅರ್ಥವನ್ನ ಗುರುಗಳು ಹೇಳಿದ್ದಾರೆ. ನೋಡಿ, ಈ ಒಂದು ಧ್ಯಾನದಲ್ಲಿ ನಾವು ಡೂಯಿಂಗ್ ನಥಿಂಗ್ ಅಂದ್ರೆ ಯಾವುದೇ ಏನೇ ಮಾಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ನೋಡಿ, ಹೆಚ್ಚಿನ ಒಂದು ಜನಸಮೂಹ ಏನಂದ್ರೆ ಧ್ಯಾನವನ್ನ ಒಂದು ಕೆಲಸ, ಆ ಟೈಮಲ್ಲಿ ಆ ಕೆಲಸ ಮಾಡಬೇಕು ಅಂತ ಭಾವಿಸ್ತಾರೆ. ಆದ್ರೆ ನಿಜವಾದ ಧ್ಯಾನ ಏನಪ್ಪಾ ಅಂತಂದ್ರೆ, ನಾವು ಆಲ್ರೆಡಿ ಪತ್ರಿಜಿ ಗುರುಗಳು ಹೇಳ್ಕೊಟ್ಟ ಹಾಗೆ ಯಾವುದೇ ಮಂತ್ರವಿಲ್ಲ, ಜಪ ತಪ ಇಲ್ಲ, ಆಲೋಚನೆಗಳನ್ನ ನಾವು ತಡಿಬಾರ್ದು. ಹಾಗೆ ಏಕಾಗ್ರತೆ ಮಾಡಲೇಬೇಕು ಅಂತ ನಾವು ಕುತ್ಕೊಳ್ತಕ್ಕಂಥದ್ದು ಅಲ್ಲ. ಹಾಗಾದ್ರೆ ನಿಜವಾದ ಧ್ಯಾನ ಅಂದ್ರೆ ಏನು ಅಂದ್ರೆ, ನಾವು ಸುಮ್ಮನೆ ಇರುವುದು, ಏನೂ ಮಾಡ್ದಲೆ ಸುಮ್ಮನೆ ಇರ್ತಕ್ಕಂಥದ್ದೇ ನಿಜವಾದ ಧ್ಯಾನ. ನಾವು ಕುತ್ಕೊಳ್ತೀವಿ, ಉಸಿರಾಟವನ್ನ ಗಮನಿಸ್ತಿದೀವಿ, ಬರುವುದನ್ನ ಬರ್ಲಿಕ್ಕೆ ಬಿಡಬೇಕು, ಎಷ್ಟೊತ್ತು ಉಳಿಯುತ್ತೆ ಅಷ್ಟೊತ್ತು ಉಳಿಯುತ್ತೆ, ಹಾಗೆ ಅದನ್ನ ಹಾಗೆ ಹೋಗ್ಲಿಕ್ಕೆ ಬಿಡಬೇಕು, ಅದನ್ನ ನಾವು ಹಿಂಬಾಲಿಸಬಾರ್ದು. ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಧ್ಯಾನ ಪ್ರಾಪರ್ ಆಗಿ ಆಗುತ್ತೆ ಅಂತ. ಇಲ್ಲ ಅಂತಂದ್ರೆ ಅದು ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ನೋಡಿ, ನಮ್ಗೆ ನಮ್ಮ ನೇಚರ್ ಏನ್ ಹೇಳ್ತಾ ಇದೆ, ಏನು ನಮ್ಗೆ ಒಂದು ಜ್ಞಾನವನ್ನ ನೀಡ್ತಾ ಇದೆ ಅಂತ ನೋಡೋದಾದ್ರೆ, ಈ ಒಂದು ಡೂಯಿಂಗ್ ನಥಿಂಗ್ ಕಾನ್ಸೆಪ್ಟ್ಗೆ ನೇಚರ್ ಇಂದ ನಾವು ಏನು ತಿಳ್ಕೊಳ್ಬಹುದು ಅನ್ನೋದಾದ್ರೆ, ಒಂದು ಬೀಜವನ್ನ ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಆತರ ಪಡೋದಿಲ್ಲ, ಇಟ್ ವಿಲ್ ಟೇಕ್, ಅದನ್ನ ಅದ್ರ ಟೈಮ್ ಅದು ತಗೊಳುತ್ತೆ ಅಲ್ವಾ. ಹಾಗೇನೆ ಒಂದು ಮರನೂ ಕೂಡ ನಾವು ಅಬ್ಸರ್ವ್ ಮಾಡಿದಾಗ ಅದು ಯಾವುದೇ ಒಂದು ಸ್ಪರ್ಧೆಗಳಿಯೋದಿಲ್ಲ. ನಾನು ನಿನ್ಕಿನ ಫಾಸ್ಟ್ ಆಗಿ ಬೆಳಿತೀನಿ, ನಿನ್ಕಿನ ಹೆಚ್ಚಿಗೆ ಹಣ್ಣು ಬಿಡ್ತೀನಿ, ಅಥವಾ ಜಾಸ್ತಿ ಗಾಳಿ ಬೀಸ್ತೀನಿ, ಈ ರೀತಿಯಾದ ಯಾವುದೇ ಒಂದು ಕಾಂಪಿಟೇಷನ್ ಇರೋದಿಲ್ಲ. ಅದು ನೇಚರ್. ಹಾಗೇನೆ ನಾವೊಂದು ನದಿ ನೋಡಿದಾಗ ಅದು ಕೂಡ ಅಷ್ಟೇ, ಯಾವುದೇ ಯೋಚನೆ ಮಾಡೋದಿಲ್ಲ, ಅದ್ರ ಕೆಲಸ ಏನು, ಹರಿತಕ್ಕಂಥದ್ದು. ಎಲ್ಲ ಕಡೆಯಿಂದಲೂ ನಾವು ನೋಡಿದಾಗ ನೇಚರ್ ಕೂಡ ನಮ್ಗೆ ಹೇಳುತ್ತೆ ಯಾವುದೇ ಪ್ರಯತ್ನ ಬೇಡ, ಅಥವಾ ಯಾವುದೇ ಏನು ಮಾಡೋದು ಬೇಕಾಗಿಲ್ಲ, ಅದೇ ಆಟೋಮೆಟಿಕ್ ಆಗಿ ಎಲ್ಲ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದಾಗ ನೋಡಿ, ಈ ಒಂದು ಬೀಜ ಅದು ಸುಮ್ಮನೆ ಇದೆ, ಅದು ಟೈಮ್ ಬರಬೇಕು, ಅದು ಮೊಳಕೆ ಹೊಡಿಬೇಕು, ಹಾಗೆ ಮೇಲೆ ಗಿಡವಾಗಿ ಬೆಳೆಬೇಕು, ಆದ್ರೂ ಟೈಮ್ ಬರಬೇಕು. ಅಷ್ಟು ಟೈಮ್ ಇದ್ದಾಗಲೇ ಅದು ಆಗ್ತಕ್ಕಂಥ ಕೆಲಸ. ಹಾಗೇನೆ ಒಂದು ಗಿಡದಿಂದ ಮರ ಆಗ್ಬೇಕು ಅಂದ್ರೂ ಅಷ್ಟೇನೆ, ಅಲ್ಲಿ ಅದು ಜಾಸ್ತಿ ಎನರ್ಜಿ ತಗೊಂಡು ಅಥವಾ ಗೊಬ್ಬರ ನೀರು ಎಲ್ಲ ತಗೊಂಡಾಗ, ಜಾಸ್ತಿ ತಗೊಂಡಾಗ ಒಂದೇ ದಿನದಲ್ಲಿ ಬೆಳೀತಲ್ಲ, ಅದರದೇ ಆದಂತ ಕೆಲವೊಂದು ಡಿಫೈನ್ಡ್ ಟೈಮ್ ಲೈನ್ಸ್ ಇರುತ್ತೆ. ಸೊ ಅವೇನು ಮಾಡ್ದಲೇ ಇರ್ತಕ್ಕಂಥ ಡೂಯಿಂಗ್ ನಥಿಂಗ್, ಅವು ಆಟೋಮೆಟಿಕ್ ಆಗಿ ಆಗ್ತಕ್ಕಂಥ ಕಾರ್ಯಗಳು. ನೋಡಿ, ಇದು ನೇಚರ್ ನಮಗೆ ಕೊಡ್ತಕ್ಕಂಥದ್ದು. ಆದ್ರೆ ನಾವು ಮಾನವರು ಏನ್ ಮಾಡ್ತೀವಿ ಅಂತಂದ್ರೆ ನಿರಂತರವಾಗಿ ಒಂದು ಪ್ರಯತ್ನವನ್ನ ನಡೆಸ್ತಲೇ ಇರ್ತೀವಿ. ಹೀಗೆ ಮನುಷ್ಯ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಧ್ಯಾನದಲ್ಲಿ ಉನ್ನತ ಸ್ಥಿತಿಗೆ ಹೋಗ್ಬೇಕು, ಪ್ರತಿ ಕ್ಷಣನೂ ಕೂಡ ಟಾರ್ಗೆಟ್ ಆ ಕೆಲಸ ಮಾಡ್ತಾ ಇರ್ತಾರೆ. ನಾವು ಏನೋ ಒಂದು ಮಾಡ್ಬೇಕು ಅಂತ ಅಂದಾಗ್ಲೇನೆ ಕೂಡ ಎಲ್ಲ ನಮ್ಮಲ್ಲಿದೆ. ಆ ರೀತಿ ಒಂದು ಭಾವನೆ, ಆ ರೀತಿ ಒಂದು ಸ್ಥಿತಿಗೆ ನಾವು ಬೇಕು. ನೆಕ್ಸ್ಟ್, ಈ ಧ್ಯಾನದ ಅಂದ್ರೆ ಡೂಯಿಂಗ್ ನಥಿಂಗ್
ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಅಹಂಕಾರವನ್ನ ಕಂಪೇರ್ ಮಾಡ್ತಕ್ಕಂಥ. ನೋಡಿ, ಅಹಂಕಾರ ಏನ್ ಹೇಳುತ್ತೆ ಅಂದ್ರೆ ನಾನು ಮಾಡುತ್ತಿದ್ದೇನೆ ಅಂತ. ಆದ್ರೆ ನಮ್ಮ ಆತ್ಮ ಏನ್ ಹೇಳುತ್ತೆ, ಎಲ್ಲವೂ ಪ್ರಕೃತವಾಗಿ ನಡೀತಾ ಇದೆ. ಇಲ್ಲಿ ನಾನು ಅಂತಕ್ಕಂಥದ್ದಿಲ್ಲ ಆತ್ಮದಲ್ಲಿ. ಆಧ್ಯಾತ್ಮಿಕ ಮಾಡದಲ್ಲಿ ನೋಡೋದಾದ್ರೆ ಒಬ್ಬ ಸಾಧಕ ಏನ್ ಹೇಳ್ತಾನೆ, ಉಸಿರಾಟ ಅದ್ರ ಪಾಡಿಗೆ ಅದ್ ನಡೀತಾ ಇದೆ, ಹೃದಯ ಅದ್ರ ಪಾಡಿಗೆ ಅದು ಬಡಿತಾ ಇದೆ, ಹಾಗೇನೆ ಯೋಚನೆಗಳು ಕೂಡ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಮ್ಮ ಜೀವನ ಆಟೋಮೆಟಿಕ್ ಆಗಿ ನಡೀತಾ ಇದೆ. ಈ ರೀತಿಯಾಗಿ ಒಂದು ಆತ್ಮಜ್ಞಾನ ಇರ್ತಕ್ಕಂಥವನು ಅಥವಾ ಆತ್ಮಸ್ಥಿತಿನಲ್ಲಿ ಇರ್ತಕ್ಕಂಥವನು ಹೇಳಿದಂತ ಮಾತು. ಹಾಗೆ ನಾರ್ಮಲ್ ಆಗಿ ಇರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ, ನಾನು ಉಸಿರಾಡ್ತಾ ಇದ್ದೀನಿ, ನನ್ನ ಎದೆ ಬಡಿತ ನಡೀತಾ ಇದೆ. ಹೀಗೆ ನಾನು ಅಂತಕ್ಕಂಥ ಒಂದು ಅಹಂಭಾವದಲ್ಲಿ ಇರ್ತಕ್ಕಂಥವ್ರು. ಆದ್ರೆ ಆತ್ಮಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಇದೆಲ್ಲವೂ ಕೂಡ ತಾನಾಗೆ ನಡೀತಾ ಇದೆ, ಎಲ್ಲೂ ನಾನು ಅಂತಕ್ಕಂಥದ್ದಿಲ್ಲ. ಈ ನೋಡಿ, ಈ ಒಂದು ಸ್ಥಿತಿ ಒಂದು ನಾವು ತಲುಪಿದಾಗ, ಈ ಒಂದು ಆತ್ಮಜ್ಞಾನವನ್ನು ಪಡೆದಾಗ ಅಥವಾ ಒಂದು ಅವೇರ್ನೆಸ್ ಅಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಅರಿವಿಗೆ ಬರ್ತಕ್ಕಂಥದ್ದು ಎಲ್ಲವೂ ತಾನಾಗೆ ನಾನೇನೂ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಾನು ಡೂಯಿಂಗ್ ನಥಿಂಗ್. ಈ ಒಂದು ಸ್ಥಿತಿನಲ್ಲಿ ನಾನು ಇದ್ದೀನಿ ಅಂದ್ರೆ ನಾನೇನು ಮಾಡೋದ್ ಬೇಕಾಗಿಲ್ಲ. ನನಗೆ ಬರ್ತಕ್ಕಂಥ ಜ್ಞಾನವನ್ನ ನಾನು ತಗೊಳ್ತಾ ಇದ್ದೀನಿ ಅಷ್ಟೇನೆ. ಪ್ರಕೃತಿ ದತ್ತವಾಗಿ ಏನ್ ನಡೀತಾ ಇದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅಬ್ಸರ್ವರ್ ಆಗ್ಬೇಕು. ಅಬ್ಸರ್ವರ್ ಅಂತಂದ್ರೆ ನಾವು ಇಲ್ಲಿ ವಾಯ್ಸ್ ಬ್ರೇಕ್ ಆಗ್ತಿದೆ. ಟಾಪಿಕ್ ತುಂಬಾ ಚೆನ್ನಾಗಿದೆ, ಡೂಯಿಂಗ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ನೆಟ್ವರ್ಕ್ ಇರೋ ಅಲ್ಲಿ ಕೂತ್ಕೊಳ್ಳಿ. ಸರ್ ವಿಡಿಯೋ ಆಫ್ ಮಾಡ್ಕೊಬಿಡಿ. ಅಂದ್ರೆ ನಾವು ಫಿಸಿಕಲ್ ಆಗಿ ಅವನ್ನ ನಾವು ಮಾಡ್ಬೇಕು, ಸರ್ ವಿಡಿಯೋ ಆಫ್ ಆಂತರಿಕವಾಗಿ ಮಾಡ್ಕೊಡಿ ಸರ್. ನಾವು ಏನನ್ನು ಮಾಡ್ಬೇಕಾಗಿಲ್ಲ. ಓಕೆ, ನೋಡಿ, ಈ ಒಂದು ಡೂಯಿಂಗ್ ನಥಿಂಗ್ ಅಂತ ಈ ಒಂದು ನಾವು ಹೇಗೆ ಅನುಭವ, ಎಷ್ಟು ಹಂತಗಳಲ್ಲಿ ನಾವು ಈ ಒಂದು ಅನುಭವನ ಪಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಮೊದಲು ನಾವು ನಮ್ಮ ದೇಹವನ್ನ ನಿಶ್ಚಲತೆ ಅಂದ್ರೆ ಒಂದು 15 ಮಿನಿಟ್ಸ್ ನಾವು ದೇಹವನ್ನ ಚಲಿಸದಂತೆ ಒಂದು ಅಲಗಾಡದಲ್ಲೇ ಜಸ್ಟ್ ಕುತ್ಕೊಳ್ಬೇಕು. ಹಾಗೆ ನಾವು ಧ್ಯಾನಕ್ಕೆ ಈ ರೀತಿ ಕುತ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಒಂದು ಆಲೋಚನೆಗಳು ಬಂದಾಗ ನಾವು ಯಾವುದೇ ಯೋಚನೆಗಳೊಂದಿಗೆ ಹೋರಾಡದೆ ಅದನ್ನ ಜಸ್ಟ್ ಅಬ್ಸರ್ವರ್ ಆಗಿ ನೋಡ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಮಾಡ್ತಾ ಮಾಡ್ತಾ ಹೋದಾಗ ಮೂರನೇ ಹಂತಕ್ಕೆ ಏನು ಅಂತಂದ್ರೆ, ಒಂದು ಈ ಒಂದು ಅಸ್ತಿತ್ವದಲ್ಲಿ ನಾವು ಅಂದ್ರೆ ನೋಡುವವನು ಹಾಗೇನೆ ನೋಡಲ್ಪಡ. ಅಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಾನು ನೋಡ್ತಾ ಇದ್ದೀನಿ, ಇಲ್ಲೂ ಕೂಡ ಅಹಂ ಬರಬಾರ್ದು. ಎರಡೂ ಕೂಡ ಕರ್ಗೋಗ್ತಕ್ಕಂಥದ್ದು, ಎರಡೂ ಕೂಡ ಕ್ಲಿಯರ್ ಆಗುತ್ತೆ. ಅಂದ್ರೆ ಫೈನಲಿ ಉಳಿತಕ್ಕಂಥದ್ದೇನು ಅಂತಂದ್ರೆ ಶುದ್ಧವಾದ ಒಂದು ಜಾಗೃತಿ. ಅಂದ್ರೆ ಈ ಒಂದು ಸ್ಥಿತಿಗೆ ಸಮಾಧಿ, ಈ ಒಂದು ಸ್ಥಿತಿಗೆ ತಲುಪಿದಾಗ ನಾವು ಈ ಒಂದು ಏನು ಮಾಡದಿರುವುದು ಈ ಒಂದು ಸ್ಥಿತಿಗೆ ನಾವು ತಲುಪ್ತೀವಿ. ಹಾಗೆ ಈ ಏನು ಮಾಡ್ದಲೆ ಇರ್ತಕ್ಕಂಥ ಒಂದು ಸ್ಥಿತಿಯಿಂದ ನಮ್ಗೆ ಏನ್ ಪ್ರಯೋಜನಗಳು ಬರ್ತಾ ಇದಾವೆ ಅಂತ ನೋಡೋದಾದ್ರೆ, ನೋಡಿ, ಮಾನಸಿಕವಾಗಿ ಶಾಂತಿ ಲಭಿಸುತ್ತೆ. ಬಂದರೆ ಅದರಿಂದ ನಾವು ಓಡದೆ ನಾವು ನಮ್ಮ ಮನಸ್ಥಿತಿಯಲ್ಲಿ ಸಾಕ್ಷಿ ಭಾವದಲ್ಲಿ ಇದ್ದಾಗ ನಾವು ಯಾವುದೇ ಯೋಚನೆಗಳ ಒಂದು ನೋಡಿ, ಆ ಯೋಚನೆ ಪಾಡಿಗೆ ಅದ್ ಬರ್ತಾ ಇರುತ್ತೆ, ಬಿಟ್ಟಾಗ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಸಿಗುತ್ತೆ. ನಾವು ಅಲ್ಲೂ ಕೂಡ ಏನು ಮಾಡ್ತಾ ಇಲ್ಲ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದೀವಿ, ಕಣ್ಣು ಮುಚ್ತಾ ಇದೀವಿ,
ಯಾವುದೇ ಆಲೋಚನೆ ಬಂದರೂ ಕೂಡ ಬರ್ತಾ ಇದೆ, ಹೋಗ್ತಾ ಇದೆ. ಸರ್ ಆಲೋಚನೆ ಬಂದಿದೆ ಅಂತ ನಾವು ಅದ್ರ ಹಿಂದೆ ಒಬ್ಸರ್ವರ್ ಆದಾಗ ಎಷ್ಟೇನಪ್ಪ ಆಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ದೊರಕ್ತದೆ. ಹಾಗೆ ಇನ್ನೊಂದು ಎರಡನೇ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಪಾಯಿಂಟ್ಸ್ ಸ್ಪಷ್ಟತೆ. ಮಿಸ್ ಆಗ್ತಾ ಇದೆ ಸರ್, ಪಾಯಿಂಟ್ಸ್ ತುಂಬಾ ಮಿಸ್ ಆಗ್ತಿದೆ. ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ ಬಂದ್ರೆ ಉತ್ತಮ ಸರ್. 1 ಮಿನಿಟ್ ಮೇಡಮ್. ಎಸ್ ಸರ್. ಈ ಒಂದು ಪ್ರಯೋಜನಗಳನ್ನ ನೋಡ್ತಾ ಹೋಗೋದಾದ್ರೆ ನಮ್ಮ ಮೊದಲನೇದಾಗಿ ಮನಸ್ಸಿಗೆ ಮಾನಸಿಕ ಶಾಂತಿಯನ್ನು ಸಿಗುತ್ತೆ. ಎರಡನೆಯದಾಗಿ ನಮಗೆ ಸ್ಪಷ್ಟತೆ ಸಿಗುತ್ತೆ. ನೋಡಿ, ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ಡ್ಯುಯಲ್ ಮೈಂಡ್ ಇರುತ್ತೆ ಅಥವಾ ಮಲ್ಟಿ ಆಪ್ಷನ್ಸ್ ಬರ್ತಾ ಹೋಗುತ್ತಲ್ವಾ. ನಾನು ಹೊಸದು ಏನಾದ್ರು ಒಂದು ಮಾಡಬೇಕು ಅಂತ, ಒಂದು ಮನೆ ತಗೊಳ್ಬೇಕು ಅಂತ ಇದ್ರೆ ಯಾವ ಜಾಗದಲ್ಲಿ ತಗೋಬೇಕು, ಅಥವಾ ಹೊಸ ಮನೆ ತಗೋಬೇಕಾ, ಹಳೆ ತಗೋಬೇಕಾ, ಅಥವಾ ಒಂದು ವಸ್ತು ತಗೊಳ್ಬೇಕು, ಅಥವಾ ಯಾವುದೇ ಒಂದು ನಿರ್ಧಾರ, ನಾನು ಈ ಜಾಬಿಗೆ ಜಾಯಿನ್ ಆಗ್ಬೇಕಾ ಬೇಡವಾ, ಈ ರೀತಿಯಾಗಿ ನನಗೆ 2-3 ಆಫರ್ ಇದೆ ಜಾಬಲ್ಲಿ ಅಂತಂದ್ರೆ ಯಾವ ಕಂಪ್ನಿ ಜಾಯಿನ್ ಆಗ್ಬೇಕು, ನಿಂಗೆ ನಮಗೆ ಮೈಂಡಲ್ಲಿ ತುಂಬಾನೇ ಒಂದು ತೊಳೆದಾಟಗಳು ಇರ್ತಾವಲ್ವಾ. ಈ ಒಂದು ಡೂಯಿಂಗ್ ನಥಿಂಗ್ ಸ್ಥಿತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ, ನಾನು ಏನ್ ಮಾಡಬೇಕು ಅಂತಕ್ಕಂಥ ಸ್ಪಷ್ಟತೆ ನಮಗೆ ಸಿಗುತ್ತೆ. ಹಾಗಾಗಿ ನಾವು ನಿರ್ಧಾರಗಳನ್ನ ಸಹಜವಾಗಿ, ನಾರ್ಮಲ್ ಆಗಿ, ಈಸಿಯಾಗಿ ತಗೊಳ್ತಕ್ಕಂಥದ್ದು. ಆಟೋಮೆಟಿಕ್ ಆಗಿ ನಮ್ಗೆ ಅದು ನಿರ್ಧಾರ ಬಂದ್ಬಿಡುತ್ತೆ, ನಾನು ಇದನ್ನು ತಗೊಳ್ಬೇಕು ಅಂತ. ಯಾವುದೇ ಗೊಂದಲ ಇರೋದಿಲ್ಲ. ಇದು ನಮಗೆ ಸಿಗ್ತಕ್ಕಂಥ ಒಂದು ಪ್ರಯೋಜನ. ಹಾಗೆ ನಾವು ಡೂಯಿಂಗ್ ನಥಿಂಗ್ ಆ ಸ್ಥಿತಿನಲ್ಲಿ ಇದ್ದಾಗ ನಮ್ಮಲ್ಲಿ ಅಹಂಕಾರ, ನಾನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಭಾವನೆ, ಒಂದು ಅಹಂಭಾವ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕರಗ್ತಾ ಹೋಗುತ್ತೆ. ಎಲ್ಲವೂ ಕೂಡ ಅದ್ರಟ್ಟಿಗೆ ಅದೇ ಆಗ್ತಾ ಇದೆ. ನನ್ನದ ಯಾವುದೇ ಒಂದು ಪಾತ್ರ ಇಲ್ಲ ಇಲ್ಲಿ, ನಾನು ಅಂತಕ್ಕಂಥವ್ನು ಇಲ್ಲ. ಈ ಒಂದು ಆತ್ಮಜ್ಞಾನ ಬಂದಾಗ ನಮಗೆ ಅಹಂಕಾರ ಅಂತಕ್ಕಂಥದ್ದು ಕಳೆದೋಗುತ್ತೆ. ಹಾಗೆ ಜ್ಞಾನವನ್ನು ನಾವು ಪಡಿತಾ ಹೋಗ್ತೀವಿ. ನೆಕ್ಸ್ಟ್, ವರ್ತಮಾನದಲ್ಲಿ ಬದುಕುವುದು ಅಂದ್ರೆ ಲಿವಿಂಗ್ ಪ್ರೆಸೆಂಟ್. ಈ ಒಂದು ಪ್ರೆಸೆಂಟ್ ಅಲ್ಲಿ ನಾವು ಬದುಕಿದಾಗ, ಈ ಒಂದು ಸ್ಥಿತಿನಲ್ಲಿ ಇದ್ದಾಗ ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಹೋಗ್ತೀವಿ. ಯಾವುದೇ ಒಂದು ಹಿಂದಿನ ಒಂದು ಗತದಲ್ಲಿ ನಡೆದೋದಂತಹ ಕೆಲವೊಂದು ಘಟನೆಗಳು, ಅಥವಾ ಮುಂದೆ ಭವಿಷ್ಯತ್ನಲ್ಲಿ ಬರ್ತಕ್ಕಂಥ ಸವಾಲುಗಳು ಯಾವುದೂ ನಮ್ಮನ್ನು ಕಾಡೋದಿಲ್ಲ. ಆ ಎಲ್ಲ ಹಿಡಿತಗಳಿಂದ ನಾವು ಬಿಡಿಸ್ಕೊಳ್ತೀವಿ, ಸಡಿಲಗೊಳ್ತೀವಿ. ಹಾಗಾಗಿ ನಾವು ಇವತ್ತಿನ ದಿನ, ಈಗ ಪ್ರೆಸೆಂಟ್ ನಮ್ಗೆ ಏನ್ ಬೇಕು ಅಂದ್ರೆ, ಈಗ ಏನು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ, ನಾವು ಯಾವ ಒಂದು ಸ್ಥಿತಿನಲ್ಲಿ ಇದ್ದೀವಿ, ನಾವು ಏನು ಬೇಕು ನಮ್ಗೆ ಅಂತಕ್ಕಂಥದ್ದು, ಈ ಪ್ರೆಸೆಂಟ್ ಅಲ್ಲಿ ಜೀವನವನ್ನ ನಡೆಸಲಿಕ್ಕೆ ನಮ್ಗೆ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಪ್ರಯೋಜನಗಳೇನಪ್ಪಾ ಅಂತಂದ್ರೆ, ನಮಗೆ ಆತ್ಮಾನುಭವದ ಒಂದು ಸಾಧ್ಯತೆ ಬರ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಆತ್ಮದ ಒಂದು ಅನುಭವಗಳು ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಮನಸ್ಸು ನಮಗೆ ಗದ್ದಲದಲ್ಲಿ ಇಲ್ದಲೆ ಶಾಂತವಾದಾಗ ನಮಗೆ ಆತ್ಮದ ಬೆಳಕು ಕಾಣಿಸ್ತಾ ಹೋಗುತ್ತೆ. ನೋಡಿ, ನಾವು ಜಾಸ್ತಿ ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಏನಾಗುತ್ತೆ, ಆತ್ಮಜ್ಞಾನ ನಮಗೆ ಲಭಿಸೋದಿಲ್ಲ. ನಾವು ಮನಸ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡದಲೇನೆ ಅದನ್ನ ಶಾಂತಗೊಳಿಸಿ, ಅದು ಯಾವಾಗ್ಲೂ ಹೋರಾಡ್ತಲೇ ಇರುತ್ತೆ. ಅದರಿಂದ ನಾವು ಆಚೆ ಬಂದು ಅದನ್ನ ಶಾಂತಗೊಳಿಸಿದಾಗ ನಮಗೆ ಆಟೋಮೆಟಿಕ್ ಆಗಿ ನಮಗೆ ಆತ್ಮಜ್ಞಾನ ಅನ್ನೋದು ಬರುತ್ತೆ. ಆ ಒಂದು ಆತ್ಮ ಪ್ರಕಾಶಿಸುತ್ತೆ. ನೋಡಿ, ಮೊದಲೆಲ್ಲ ಹೇಳಿದಾಗೆ ಈ ಒಂದು ಮನಸ್ಸಿನ ಮೋಡಗಳು ಸರಿದಾಗ ಆತ್ಮ ಅಂತಕ್ಕಂಥದ್ದು ಪ್ರಕಾಶಿಸುತ್ತೆ ಅಂತ. ಹಾಗೆ ಇದರಿಂದ ನಮಗೆ ಆತ್ಮಾನುಭವ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಆಧ್ಯಾತ್ಮಿಕತೆಯ ಒಂದು ಪರಮ ಸತ್ಯ ಅಂದ್ರೆ ಏನು ನೋಡೋದಾದ್ರೆ, ಹೆಚ್ಚಿನವರು ಏನು ಮಾಡ್ತಾರೆ, ಒಂದು ದೇವರನ್ನ ಹುಡುಕ್ತಿರ್ತಾರೆ. ಹಾಗೆ ಆತ್ಮಜ್ಞಾನ ಪಡಿಬೇಕು ಅಂತ ಹುಡುಕ್ತಾ ಇರ್ತಾರೆ. ಮುಕ್ತಿ ಮಾರ್ಗವನ್ನ ನಾವು ಪಡಿಬೇಕು ಅಂತ ಹುಡುಕ್ತಾ ಇರ್ತಾರೆ. ಹೀಗೆ ಈ ಒಂದು ಪ್ರಪಂಚದಲ್ಲಿ ಎಲ್ಲರೂ ಕೂಡ
ನಾವು ಈ ಒಂದು ಆಧ್ಯಾತ್ಮಿಕತೆಗೆ ಬಂದ ಮೇಲೂ ಕೂಡ ನಮ್ಮ ಜ್ಞಾನ, ನಾವು ಆತ್ಮಜ್ಞಾನ ಪಡಿಬೇಕು, ಮುಕ್ತಿ ದಾರಿಲಿ ಹೋಗ್ಬೇಕು ಅಂತ ಅದ್ರ ಹಿಂದೆನೆ ಓಡ್ತಾ ಇರ್ತೀವಿ. ಆದ್ರೆ ಬುದ್ಧಿವಂತರು ಅಂದ್ರೆ ಋಷಿ ಮುನಿಗಳು, ಬುದ್ಧರು ಏನಪ್ಪ ಹೇಳ್ತಾರೆ ಇದ್ರ ಬಗ್ಗೆ ಅಂತಂದ್ರೆ, ನೀವು ಹುಡುಕುವುದೇ ನೀನು, ನಿನ್ನನ್ನೇ ನೀನು ಹುಡುಕ್ತಾ ಇದೀಯ. ನೋಡಿ ಎಷ್ಟು ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ಏನಿದು ಆತ್ಮಜ್ಞಾನ ಪಡಿಬೇಕು, ಮುಕ್ತಿ ಮಾರ್ಗ ಹೋಗ್ಬೇಕು ಅಂತ ಓಡ್ತಾ ಇರ್ತೀವಲ್ಲ, ಅದು ಹುಡುಕೋದೇ ನನ್ನನ್ನೇ ನಾನೇ ಹುಡುಕ್ತಾ ಇರ್ತೀನಿ ಅಂತ. ನಾವು ಹುಡುಕಾಟ ನಿಂತಾಗ, ನಮ್ಮ ಹುಡುಕುವ ಒಂದು ಕೆಲಸ ನಿಂತಾಗ, ಅಥವಾ ನಾನು ಮಾಡ್ತಕ್ಕಂಥ ಕೆಲಸಗಳು ಕಡಿಮೆ ಆದಾಗ, ನಿಂತು ಆದಾಗ, ನಮ್ಮ ಮನಸ್ಸು ಮೌನವಾದಾಗ, ನೋಡಿ ಎಷ್ಟು ನೀಟಾಗಿ ಹೇಳ್ತಾರೆ ಅಂತಂದ್ರೆ, ಅಲ್ಲಿಯೇ ನಮಗೆ ಆ ಒಂದು ಸತ್ಯ ತಿಳಿತದೆ. ನಾವು ಇವೆಲ್ಲ ಪ್ರಯತ್ನಗಳನ್ನ ನಿಲ್ಲಿಸ್ಬೇಕು. ಆವಾಗ ನಮಗೆ ಆ ಒಂದು ಆತ್ಮಜ್ಞಾನದ ಸತ್ಯ ನಮಗೆ ಪ್ರಕಟವಾಗುತ್ತೆ. ನಾವು ಡೂಯಿಂಗ್ ನಥಿಂಗ್ ಹೋದಾಗ, ಏನು ಮಾಡದೇ ಇರುವ ಸ್ಥಿತಿಗೆ ನಾವು ಹೋದಾಗ ನಮಗೆ ಆತ್ಮಜ್ಞಾನ ಸಿಗುತ್ತೆ. ಇದು ಈ ಒಂದು ಆಧ್ಯಾತ್ಮಿಕತೆಯ ಒಂದು ರಹಸ್ಯ ಅಂತ ಹೇಳ್ತಾರೆ. ನಾವೊಂದು ಸ್ಮರಣೀಯವಾದ ಒಂದು ಸೂತ್ರವನ್ನ ತಿಳ್ಕೊಳ್ಬೇಕು ಅನ್ನೋದಾದ್ರೆ, ಈ ಪ್ರಪಂಚದಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋದಾದ್ರೆ ಏನಾರು ಮಾಡಬೇಕು. ಆದ್ರೆ ಆತ್ಮವನ್ನು ಅರಿಬೇಕು ಅಂತಂದ್ರೆ, ಆತ್ಮಜ್ಞಾನವನ್ನು ಪಡಿಬೇಕು ಅಂದ್ರೆ ಏನೂ ಮಾಡಬಾರ್ದು. ಏಕೆಂದ್ರೆ ಆತ್ಮಕ್ಕೆ ಪಡೆಯಬೇಕಾದ ಆತ್ಮವು ಪಡೆಯಬೇಕಾದ ವಸ್ತುವಲ್ಲ, ಅದು ನಮ್ಮ ನಿಜ ಸ್ವರೂಪವೇ ಆಗಿದೆ ಅಂತ ಹೇಳ್ತಾರೆ. ಯಾವುದನ್ನು ನಾವು ಪಡಿಬೇಕಾಗಿಲ್ಲ, ನಮ್ಮ ಆತ್ಮಕ್ಕೆ ಎಲ್ಲ ಇದೆ. ಆ ಒಂದು ಸ್ಥಿತಿನ ನಾವು ಅವೇರ್ನೆಸ್ ತಗೊಳ್ಬೇಕಷ್ಟೇನೆ. ಆತ್ಮವು ಪಡೆಯಬೇಕಾದ ವಸ್ತುವಲ್ಲ, ಅದು ನಮ್ಮ ನಿಜ ಸ್ವರೂಪ ಅಂತ ಹೇಳ್ತಾರೆ. ಹಾಗೆ ನಾವೊಂದು ಫೈನಲ್ ಕನ್ಕ್ಲೂಷನ್ ನೋಡೋದಾದ್ರೆ, ನೀವು ಸಮುದ್ರವನ್ನ ಶಾಂತಿಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಕರೆಕ್ಟ್ ಅಲ್ವಾ? ಆದರೆ ಗಾಳಿ ನಿಂತಾಗ ಅಲೆಗಳು ತಾವಾಗೆ ಶಾಂತವಾಗ್ತವೆ ಅಂತ ಹೇಳ್ತಾರೆ. ಒಂದು ಗಾಳಿಯ ರಭಸ ಜಾಸ್ತಿ ಇದ್ದಾಗ ಅಲೆಗಳು ಕೂಡ ತುಂಬಾ ರಭಸವಾಗಿರ್ತವೆ. ಆದ್ರೆ ಒಂದು ಗಾಳಿಯ ಆ ಒಂದು ರಭಸ ಒಂದು ಕಡಿಮೆ ಆದಾಗ, ಅಥವಾ ಆ ಒಂದು ಸ್ಪೀಡ್ ಕಡಿಮೆ ಆದಾಗ ಅಲೆಗಳು ಕೂಡ ಶಾಂತವಾಗ್ತವೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಾವು ಬಲವಂತವಾಗಿ ಶಾಂತವಾಗಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಕೇವಲ ಸಾಕ್ಷಿ ಭಾವದಲ್ಲಿದ್ದಾಗ ನಮ್ಮ ಯೋಚನೆಗಳ ಒಂದು ಗಾಳಿ ಶಾಂತವಾದಾಗ ನಮ್ಮ ಆತ್ಮದ ಸಾಗರ ಸ್ವತಃ ಪ್ರಕಾಶಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಓವರಾಲ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಮನಸ್ಸಿಗೆ ನಾವು ಕೆಲಸವನ್ನು ನಿಲ್ಲಿಸಿದಾಗ, ನಮ್ಮ ಮನಸ್ಸು ಯಾವುದರ ಹಿಂದಲೇ ಓಡ್ದಲೇನೆ, ಯಾವುದಕ್ಕೂ ಹೋರಾಟವನ್ನ ಮಾಡ್ದಲೇನೆ, ಅಥವಾ ಎಲ್ಲೂ ಕೂಡ ನಾವು ಒಂದು ಹಿಡಿತದಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಯಾವುದರ ಹಿಂದೆನೂ ನಾವು ಓಡದೆ, ಯಾವುದೇ ಭಾವನೆ ಅಥವಾ ಆಲೋಚನೆಗಳು ನಾವು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡದಲೆ, ಅದಕ್ಕೆ ಒಂದು ಶಕ್ತಿಯನ್ನು ನೀಡದಲೇ ಇದ್ದಾಗ ನಾವು ಏನೂ ಮಾಡ್ತಾ ಇರಲ್ಲ ಅನ್ನೋ ಸ್ಥಿತಿಲೇ ಇರ್ತೀವಿ. ಪ್ರತಿಯೊಂದಕ್ಕೂ ಕೂಡ ನಾವು ಅದರ ಹಿಂದೆ ಓಡಿದರೆ, ಅಥವಾ ಅದರ ಮೂಲವನ್ನು ಬಗೆತಾ ಹೋದಾಗ, ಇಲ್ಲ ಅಂದ್ರೆ ಅದು ಏಕೆ ಬಂದಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ರೆ, ಜಸ್ಟ್ ಅದಕ್ಕೆ ಶಕ್ತಿಯನ್ನು ನೀಡಿದಾಗ ನಮ್ಮ ಒಳಗಿರ್ತಕ್ಕಂತ ಒಂದು ಶಕ್ತಿ ವೇಸ್ಟ್ ಆಗ್ತಾ ಹೋಗುತ್ತೆ. ಅದ್ ಬಿಟ್ಟು ನಾವು ಏನು ಮಾಡೋದ್ ಬೇಡ. ಅದು ಬರ್ತಾ ಇದೆ, ಒಂದು ಸ್ವಲ್ಪ ಕ್ಷಣ ಇರ್ತಾ ಇದೆ, ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ನಮ್ಮ ಭಾವನೆಗಳು, ನಾವು ಧ್ಯಾನದಲ್ಲಿ ಕೂತಾಗ ನಾವು ಅಬ್ಸರ್ವ್ ಮಾಡಿರ್ತೀವಿ, ನೂರಾರು ಯೋಚನೆಗಳು ಬರ್ತಾ ಇರತ್ತೆ. ಯಾಕೆ? ಒಂದಕ್ಕೂ ಕೂಡ ತನ್ನದೇ ಆದ ಅಸ್ತಿತ್ವದ ಶಕ್ತಿ ಇರೋದಿಲ್ಲ. ನಾವು ಅದಕ್ಕೆ ಶಕ್ತಿಯನ್ನು ತುಂಬಿದಾಗ ಮಾತ್ರ ಅವು ನಿಲ್ತವೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಒನ್ ಬೈ ಒನ್ ಚಾಪ್ಟರ್ 1 ಚಾಪ್ಟರ್ 2 ಈ ರೀತಿಯಾಗಿ ಹೋಗ್ತಾ ಇರ್ತವೆ, ಹೊಸ ಹೊಸ ಬರ್ತಾ ಇರುತ್ತೆ. ಒಂದೇ ನೋಡಿ, ನಾವು ಧ್ಯಾನದಲ್ಲಿ 1 ಅವರ್ ಕೂತಾಗ ಒಂದೇ ಆಲೋಚನೆ 1 ಅವರ್ ನಮ್ಮಲ್ಲಿ ಇರ್ತಕ್ಕಂಥದ್ದಿಲ್ಲ. ನಾವು ಅಬ್ಸರ್ವ್ ಮಾಡಿರ್ಬೋದಲ್ವಾ, ಮಲ್ಟಿಪಲ್ ಆಗಿ ಬರ್ತಾ ಇರುತ್ತೆ. ಯಾವುದಕ್ಕೆ ನೀವು ಶಕ್ತಿ ಕೊಡ್ತೀರಾ? ನಿನ್ನೆ ನಮ್ಮ ಬಗ್ಗೆ ಯಾರೋ ಮಾತಾಡಿದ್ರು, ಅಥವಾ ನನ್ನನ್ನು ಯಾರೋ ಬೈದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾನು ಅದಕ್ಕೆ ಶಕ್ತಿ ತುಂಬಿದರೆ ಮಾತ್ರನೇ, ನನ್ನ ಪ್ರಯತ್ನ ಇದ್ರೆ ಮಾತ್ರನೇ ಅದು ನಿಲ್ಲುತ್ತೆ. ನನ್ನ ಯಾವ ಪ್ರಯತ್ನವೂ ಇಲ್ಲದೆ, ಏನೂ ಮಾಡದಲೆ ನಾನು ಅಬ್ಸರ್ವರ್ ಆಗಿ ಕೂತಾಗ ಮಾತ್ರ ಅದು ಆಟೋಮೆಟಿಕ್ ಹೊರಟೋಗ್ತಕ್ಕಂಥದ್ದು.
ಈ ಒಂದು ಆತ್ಮಜ್ಞಾನವನ್ನು ನಾವು ಪಡೆದಾಗ ಮಾತ್ರ ನಾವು ಒಂದು ಆಧ್ಯಾತ್ಮಿಕ ಒಂದು ಆ, ಒಂದು ಹೈಯರ್ ಸ್ಟೇಜ್ ಅಥವಾ ಒಂದು ಜ್ಞಾನವನ್ನ ಪಡೆದಾಗ ಆ ಒಂದು ಸ್ಟೇಜ್ಗೆ ನಾವು ತಲುಪ್ತಾ ಹೋಗ್ತೀವಿ. ಇಲ್ಲ ನಾವು ಪ್ರತಿ ಕ್ಷಣಕ್ಕೂ ನಾವು ರೆಸ್ಪಾನ್ಸ್ ಮಾಡ್ತಾ ಇದೀವಿ, ಪ್ರತಿ ಒಂದು ಆಲೋಚನೆಗೂ ಕೂಡ ರಿಪ್ಲೈ ಕೊಡ್ತಾ ಇದೀವಿ, ಅಥವಾ ನಾವು ಅದರಿಂದ ಓಡ್ತಾ ಇದೀವಿ, ಅದರಿಂದ ಆಚೆ ಬರಕ್ ಆಗ್ತಾ ಇಲ್ಲ ಅಂತಂದಾಗ ನಾವಿಲ್ಲಿ ಸ್ಟಾಪ್. ಅಂದ್ರೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ನೀಡಿದಾಗ ಮಾತ್ರನೇ ಅಲ್ಲಿ ಅದಕ್ಕೆ ಎನರ್ಜಿ ಸಿಗ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಎನರ್ಜಿ ಲೆಸ್ ಆಗಿ ಆಟೋಮೆಟಿಕ್ ಆಗಿ ಅದು ಹೋಗ್ತಾ ಇದೆ. ಇವತ್ತಿನ ನೋಡಿ ಇಷ್ಟು ನಾವು ಈ ಜ್ಞಾನವನ್ನು ತಿಳ್ಕೊಂಡಾಗ ನಮ್ಗೇನನ್ಸುತ್ತೆ, ನಾವು ಆಂತರಿಕವಾಗಿ ಏನನ್ನು ಮಾಡದೇ ಇರುವುದು ಪ್ರಯತ್ನ ಮಾಡಬೇಕು. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅದು ಮಾಡಿದಾಗ ಮಾತ್ರ ನಮಗೆ ಮನಃಶಾಂತಿ ದೊರಕುತ್ತೆ, ನಮ್ಮ ಮನಸ್ಸು ತಿಳಿ ನೀರಾಗುತ್ತೆ. ಅವಾಗ ನಮ್ಮ ಮನಸ್ಸು ಶಾಂತವಾದಾಗ ಮಾತ್ರ ನಮ್ಮ ಆತ್ಮಜ್ಞಾನ ಬರ್ತಕ್ಕಂಥದ್ದು, ಆತ್ಮ ಪ್ರಕಾಶಿಸ್ತಕ್ಕಂಥದ್ದು. ಇವತ್ತಿನ ಇಷ್ಟು ಇನ್ಫಾರ್ಮೇಶನ್ ತಿಳಿಸಿ ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ಒಂದು ನನಗೆ ಅವಕಾಶ ನೀಡಿದಂತ ಈ ಒಂದು ಗ್ರೂಪ್ಗೆ, ಮಹಾವತಾರ್ ಫೌಂಡೇಶನ್ಗೆ ನನ್ನ ಆತ್ಮಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಎಲ್ಲ ಝೂಮ್ ಹಾಗೂ ಯೂಟ್ಯೂಬ್ ನೋಡ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ನಮಸ್ಕಾರ ತಿಳಿಸಿ ಇವತ್ತಿನ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.